ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆ 8:30 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೃತು ರೆಡಿ ಆಗ್ತಾ ಇದ್ಲು ಸ್ಕೂಲ್ಗೆ ಹೋಗೋದಕ್ಕೆ. ಅವ್ರ ಅಜ್ಜಿ ತಲೆ ಬಾಚ್ತಾ ಇದ್ರು. ನೀಟಾಗಿ ಮಾಡ್ತೀನೋ ಚಿನ್ನು. ಹಾಯ್ ಫ್ರೆಂಡ್. ನನ್ನ ರೂಮಿಗೆ ಬಂದು ಹಳೆ ಮಂಚದ ಅಳತೆ ತಗೋತಿದ್ರು. ಏನಕ್ಕಂದರೆ ಇನ್ನೊಂದು ಮಂಚ ಮಾಡಿಸೋ ಪ್ಲ್ಯಾನ್ ಇದೆ ನಮ್ಮ ಅಪ್ಪಾಜಿಗೆ, ಅದಕ್ಕೋಸ್ಕರ. ಬಟ್ ಸದ್ಯಕ್ಕೆ ದುಡ್ಡಿಲ್ಲ ಅಂದರೂ ಅಟ್ಟದ ಮೇಲ್ಗಡೆ ಇದ್ದಿದ್ದಂತಹ ಮಂಚದ್ದು ಕಾಲ್ಗಳು ಮಾಡಿಸಿದ್ರಲ್ವ, ಅದನ್ನೆಲ್ಲ ಎತ್ಕೊಬಂದಿಟ್ರು. ಅಂದರೆ ನನ್ನ ರೂಮಲ್ಲಿರೋ ಮಂಚ ಮಾಡಿಸಿದ ಟೈಮಲ್ಲಿ ಇದು ಸೆಟ್ನ ಮಾಡಿಸಿಟ್ಟಿರೋದು, ಮಂಚದ ಕಾಲ್ದು ಮಂಚದ ಪಟ್ಟಿಗಳೆಲ್ಲ. ಆವಾಗಿಂದ ಅಟ್ಟದ ಮೇಲೆ ಇತ್ತು ನೋಡಿ. ಡೋರ್ಗೆ ಈ ಥರ ಕವರ್ ರೀತಿ ಮೇಲ್ಗಡೆ ಹಾಕಿಸ್ತಾ ಇದ್ದೀವಿ. ಏನಕ್ಕಂದರೆ ಇದು ಕೊಟ್ಟಿಗೆ ಡೋರು, ಮಳೆ ಬಂದರೆ ಎರಚಲೆಲ್ಲ ಹೊಡೆಯುತ್ತೆ, ಬಾಗಿಲು ಹೊಸ್ಲು ಎಲ್ಲ ಡ್ಯಾಮೇಜ್ ಆಗುತ್ತೆ ಅಂತೇಳಿ ಅವರು ಅದೇನೋ ಮಾಡ್ತಾ ಇದ್ದಾರೆ ಅವ್ರ ಕೆಲಸನ. ಇವರು ನಮ್ಮ ಪಕ್ಕದೂರವರು ಅಂಕಲು, ನಮ್ಮ ಅಪ್ಪಾಜಿ ಅಷ್ಟೇ, ಅಥವಾ ನಮ್ಮ ಅಪ್ಪಾಜಿಗಿಂತ ಸ್ವಲ್ಪ ಜಾಸ್ತಿನೇ ವಯಸ್ಸಾಗೈತೆ. ಬಟ್ ಅವ್ರ ಎನರ್ಜಿ ಮಾತ್ರ ಮಾತಾಡೋ ಹಾಗಿಲ್ಲ. ಅದಕ್ಕೆ ಹೇಳೋದು, ರಾಗಿ ಮುದ್ದೆ ಉಂಡ್ರೆ ಯಾವುದೇ ರೀತಿಯಾದ ಏನು ಹೆಲ್ತ್ ಇಶ್ಯೂಸ್ ಇರಲ್ಲ, ಅದು ಫುಲ್ ಎನರ್ಜಿ ಅಂತ ಹೇಳಿ. ನೋಡಿ, ಇದು ಇಲ್ಲಿ ಹಾಕಿರೋದು ಮಂಚದ್ದು ಎಷ್ಟೋ ವರ್ಷಗಳಾಗಿತ್ತು, ಅಟ್ಟದ ಮೇಲೆ ಇತ್ತು. ನಾವು ಇದು ಹೇಳಿದ್ನಲ್ಲ ಸೆಣಬಿನ ಹೂವು, ಇದನ್ನು ಈ ಥರ ಕ್ಲೀನ್ ಮಾಡ್ಕೊಬೇಕು. ಇದು ಕಚ್ಚೆ ಇರುತ್ತಲ್ವ, ಅದನ್ನು ತಗೊಬೇಕು ಅಷ್ಟೇನೆ. ನೋಡಿ, ಅಲ್ಲಿ ಕಚ್ಚೆ ಇರುತ್ತಲ್ಲ, ಅದನ್ನು ತೆಗೆದು ಹಾಕೊಳ್ಳೋ ಅಂಥದ್ದು. ನಾನು ಹೇಳಿದ್ನಲ್ವ, ತುಂಬ ಜನ ನಾವು ನೋಡೇ ಇಲ್ಲ ಗಿಡನ ಅಂದ್ರಿ. ಮುಂದೆ ಯಾವಾಗಲಾದರೂ ನನ್ನ ವೀಡಿಯೋಸಲ್ಲಿ ನಾನು ತೋರಿಸ್ತೀನಿ. ಇವಾಗ ಇದನ್ನು ಕ್ಲೀನಿಂಗ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಕ್ಲೀನಿಂಗ್ ಮಾಡ್ತಾ ಅವರೇ. ತುಂಬ ಹೂವಿದೆ. ಎಲೆ ಅಂತೂ ಯೂಸ್ ಮಾಡಲ್ಲ, ಬರೀ ಹೂಗಳಿಂದನೇ ಮಾಡೋ ಅಂಥ ಸಾಂಬಾರು ಸಖತ್ತಾಗಿರ್ತದೆ. ನಮ್ಮಮ್ಮ ಸೀರೆಗೂ ಅದಕ್ಕೂ ಫುಲ್ ಮ್ಯಾಚಿಂಗು. ಅಷ್ಟರಲ್ಲಿ ನಮ್ಮ ಅತ್ತೆನೂ ಬಂದರು. ಇವರು ನಮ್ಮ ಅಪ್ಪಾಜಿಯ ತಂಗಿ. ನಾವಿಲ್ಲೇ ಕೂತಿದ್ದೋ, ಸಡನ್ನಾಗಿ ಬಂದರು, ಅತ್ತೆ ಬಂದರು, ಟೀ ಇಟ್ಕೊಟ್ಟೆ. ಹಾಗೆ ಅತ್ತೆ ಅದಕ್ಕೇನೋ ಏನೇನೋ ಮಾತಾಡ್ತಾ ಇದ್ರು. ಏನಂತ ಹೇಳಿದ್ರೆ, ನಮ್ಮ ಅಮ್ಮನ ಅಣ್ಣಂಗೆ ನಮ್ಮ ಅಪ್ಪಾಜಿ ತಂಗಿನ ಕೊಟ್ಟಿರೋದು. ನನಗೂ ಸಾಕಾಗೋಗ್ಬಿಟ್ಟೈತೆ ಫ್ರೆಂಡ್ಸ್. ಅಲ್ಲಿ ಎಷ್ಟು ಚೆನ್ನಾಗಿ ವಟ ವಟ ಅಂತ ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಡಿಟಿಂಗ್ ಮಾಡೋಕೆ ಕೂತ್ಕೊಂಡ್ರೆ ಹಾಳಾದು ವಾಯ್ಸೇ ಹೋಗ್ಬಿಟ್ಟೈತೆ. ಈ ಫೋನ್ ಪ್ರಾಬ್ಲಮ್ಮು ಏನೋ, ನನಗಂತೂ ತಲೆ ಕೆಟ್ಟೋಗ್ಬಿಟ್ಟೈತೆ. ಇಲ್ಲಿ ಏನಕ್ಕೆ ಬಂದೆ ಅಂದರೆ, ನಮ್ಮ ಅತ್ತೆ ಬಂದ್ರಲ್ವ, ಅದಕ್ಕೆ ಚಿಕನ್ ಥರ ಕೇಳಿದ್ದು ಅಪ್ಪಾಜಿಗೆ. ಅಮ್ಮ ಕರೆಂಟ್ ಹೋಗ್ಬಿಡುತ್ತೆ, ಖಾರಕ್ಕೆಲ್ಲ ಆಡಿಸಿಟ್ಬಿಡು, ಆಮೇಲಿಂದ ಮಾಡ್ಕೊಳ್ಳೋಣ ಅಂತು. ಅಮ್ಮ ಇನ್ನೂ ಅದು ಸೆಣಬಿನ ಹೂವನ್ನ ಸೋಸ್ತಾನೆ ಇತ್ತು. ನಾನು ಅಡುಗೆ ಮನೆಗೆ ಬಂದೆ ಚಿಕನ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಚಿಕನ್ಗೆ ಎಲ್ಲವನ್ನು ರೆಡಿ ಮಾಡ್ಕೊಬೇಕಿತ್ತು. ಹಾಗಾಗಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲ ಅದನ್ನೇ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆ. ಬಟ್ ಏನಾಗಿದೆ ಅಂತ ಗೊತ್ತಿಲ್ಲ, ವಾಯ್ಸೇ ಹೋಗ್ಬಿಟ್ಟಿದೆ. ಫೈನಲಿ ಎಲ್ಲ ಆಡಿಸ್ಕೊಂಡು ಇಟ್ಕೊಂಡಿದ್ದೆ. ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಇಟ್ಕೊಂಡಿದ್ದೆ ಚಾಪ್ಸ್ ಮಾಡೋಕ್ಕೆ. ಇಲ್ಲ ಅಂತ ಸುಳ್ಳು ಹೇಳ್ತದೆ. ಇದಕ್ಕೆ 500 ರೂಪಾಯಿ ಆಯ್ತಾ? ಈಗ ನನ್ನ ಕೈ ಬಸ್ರಾಡಿದ್ರೆ ನಮ್ಗೆ ತಂದು ಕೊಟ್ರೆ ತಾನೇ ನಾವು ಮಡಿಕೊಂಡಿರ್ತೀವಿ. ಈಗ ಬೆಳಿಗ್ಗೆ ನಿಮ್ಮ ತಾವು ಕೇಳ್ತಿದ್ರು ತಾನೇ, ಮಂಚದ ತರಕ್ಕೆ ಸಾಮಾನು ಏನು ಬೇಕು ಬರ್ಕೊಡಿ, ಕಾಲವೇ ಮಂಚದ ಕಾಲು ಮಾಡಿಸ್ತೀನಿ, ನೀವು ಫ್ರೀ ಆದಾಗ ಬಂದು ಮಾಡಿಕೊಡಿ ಅಂತ. ಈಗ ದುಡ್ಡಿಲ್ಲ ಅಂದರೆ ನಾವು ಎಲ್ಲಿಂದ ತರೋದು? ನೀವು ನೋಡ, ಇಷ್ಟಕ್ಕೆ 500 ರೂಪಾಯಿ. ಏನಮ್ಮ ಅವು ಅಂದರೆ ಅವು ಮೆಸ್. ನಾವೀಗ ನಮ್ಮ ಕಿಟಕಿಗೆ ಮೆಸ್ ಹಾಕಿಸ್ತಾ ಇದ್ದೀವಿ, ಹುಳಗಳು ಬರ್ದಿರೋ ಥರ. ತುಂಬ ದಿನದಿಂದ ಹಾಕಿಸ್ಬೇಕು ಅಂದ್ಕೊಂಡಿದ್ದೆ. ಇವಾಗ ಬಾಕ್ಲು ಡೋರು ಅದನ್ನು ರೆಡಿ ಮಾಡ್ಸೋಕ್ಕೆ ಅಂತ ಬಂದಿದ್ದು. ನಾನು ಈಗ ಮೆಸ್ ಹಾಕ್ಸೋದಿದ್ದಕ್ಕೆ ಮೆಸ್ನೂ ಹಾಕಿಸ್ತಾ ಇದ್ದೀವಿ. ಬಾಕ್ಲೇ ಕಾಣ್ತಾ ಇಲ್ಲ ಫ್ರೆಂಡ್ಸ್, ಒಂಥರ ಬೀಳ್ಗಾಗ್ಬಿಟ್ಟೈತೆ ತಾಳಿ. ಕಡೆಯಿಂದ ತೋರಿಸ್ತಾ ಇದ್ದೀನಿ. ಹಾಂ, ಎತ್ತಿ. ಹಾಂ, ಇಲ್ಲಿ ನೋಡಿ, ಈ ಥರ ಮಾಡಿಸಿದ್ದೀವಿ. ಬಾಗಿಲಿಗೆ ವೈಟ್ ಕಲರ್ ಹೊಡೆಸಿದ್ದೀವಿ, ಮಳೆ ಬಂದರೂ ಏನೂ ಆಗಬಾರ್ದು ಅಂತ. ಮತ್ತು ಹೊಸ್ಲಿಗೂ ಕೂಡ ಈ ಥರ ಹಾಕ್ಸಿದ್ದೀವಿ. ಎರಚಲು ಬಂದು ಎಲ್ಲ ಫುಲ್ಲು ಒಳಗಡೆನೇ ಬರ್ತಿತ್ತು, ಡ್ಯಾಮೇಜ್ ಆಗುತ್ತೆ ಅಂತೇಳಿ. ಇವಾಗ ಫೈನಲಿ ತೋರಿಸ್ತೀನಿ ತಾಳಿ. ಈ ಕಿಟಕಿಗೆ ಮೆಸ್ಸು, ಮತ್ತು ನನ್ನ ರೂಮ್ ಕಿಟಕಿ, ಅಡುಗೆ ಮನೆ ಕಿಟಕಿ, ಮತ್ತು ಈ ರೂಮು ಅಪ್ಪಾಜಿ ರೂಮು, ಅಲ್ಲೊಂದು ಇದೆಯಲ್ಲ ಹಾಲಲ್ಲೊಂದು ಕಿಟಕಿ, ಆ ಕಿಟಕಿಗೆ ಎಲ್ಲದಕ್ಕೂ ಇವಾಗ ಇಲ್ಲಿ ಕೈಲೇ ಹಿಡ್ಕೊಬಂದಿದ್ದೀನಿ. ಇದನ್ನು ಮೆಸ್ನ ಹೊಡೆಸ್ಬೇಕು ಇವಾಗ. ಬೀಡಿ ಸತ್ತದಾ? ಇಲ್ಲ, ನಮ್ಮಿದ್ರಗಡೆ ಸೇತ್ತೆ ಅಲ್ವಲ್ಲ. ನೀವು ಬೈಕಲ್ಲಿ ಹೋಗಿದ್ರಲ್ಲ, ಹೇಳಿ ಹಬ್ಬ ಮಾಡ್ತೀವಿ ಒಂಚೂರ. ಅಲ್ಲ, ಕಿಟಕಿಗೂ ಈ ಥರ ಹಾಕಿಸ್ತೀರಿ ಅಂದಂಗೆ ಹಾಕ್ತಾರೆ ಅಂತ ಗೊತ್ತಿದ್ದಿಲ್ಲ. ಬಾಕ್ಲಿಗೆ ಮಾತ್ರ ಹಾಕಿಸ್ತಾರೆ ಅಂದ್ಕೊಂಡಿದ್ದೆ, ಕಿಟಕಿಗೂ ಹಾಕ್ಸೋರಲ್ಲ. ಇದು ಎಷ್ಟು ಮಳೆ ಹೋದ್ರೂ ಏನೋ ಹಾಕಲ್ವಾ? ನೀವು ಯಾವ ಊರು? ಕುಲ್ಮೆ ಹೊಸೂರಾ?
ಇಲ್ಲದೆ ಆ ಊರರುವೆ ಕೆಲಸ ಮಾಡ್ತಾರೆ, ಅದಕ್ಕೆ ಆ ಊರ ಅಂತ ಕೇಳಿದೆ. ಸೌಂಡು ಹೆವಿ ಸೌಂಡ್. ಕುಡ್ದಿಲ್ಲ ಅದೇ ಬೀಡಿ ಒಂದೊಂದು ಸೇರ್ಕೋತಾರೇನೋ ಅಷ್ಟೇ, ಕಾಣ್ದಂಗೆ ಸೇರ್ಕೋತಾರ ಒಂದೊಂದು ಬಿಡಿಯ. ಇಟ್ಕೊಂಚೂರು ಕೈಯ ಮ್ಯಾಕ್ ಹಾಕಿ ಹಂಗೆ ಹಂಗೆ ಒಂಚೂರು ಯಾರು ಸುಮ್ಮನೆ ಹಿಡ್ಕೊಂಡಿಲ್ವ ಏನೇನು ಅಲ್ಲಿ ಒದೆ ಕೊಡ್ಬೇಕು, ಹಿಂದ್ಗಡಿಕೆ ಏಟ್ ತಗೊಳಕ್ ನೋಡಿ ಇಲ್ಲಿ ಇಲ್ಲಿಗೆ ನಮ್ಮ ಅಪ್ಪಾಜಿ ಮೇಲ್ಗಡೆ ಹತ್ಬಿಟ್ಟು ಸಜ್ಜದ ಮೇಲೆ ಗಲೀಜಿತ್ತಲ್ವ, ಅದು ಕಸ ಗುಡಿಸ್ತಾ ಇತ್ತು. ಅದಕ್ಕೆ ನಮ್ಮ ಅಮ್ಮನ್ನೇ ಸಪೋರ್ಟಿವ್ ಆಗಿ ಹಿಡ್ಕೊಳ್ಳಿ ಅಂತು. ಅವ ಅಂಕಲು ಹಿಡ್ಕೊತಾ ಇದ್ರು, ಹಂಗೆ ಹಿಡ್ಕೊಳ್ಳಿ ಹಿಂಗೆ ಹಿಡ್ಕೊಳ್ಳಿ ಅಂತ ಇದ್ರು. ನಾನು ಆ ಕಡೆ ಚಿಕನ್ ಮಾಡ್ತಾ ಇದ್ದೆ, ಇಲ್ಲಿ ಓಡ್ ಬಂದು ವಿಡಿಯೋ ಮಾಡ್ಕೊತಾ ಇದ್ದೆ. ನೋಡಿ ಇಲ್ಲಿ ಚಿಕನ್ ಮಾಡ್ತಾ ಇದ್ದೀನಿ. ಚಾಪ್ಸ್ ಅಷ್ಟೇ, ಚಾಪ್ಸ್ ಮಾಡೋಕ್ಕೆ ಒಂದು 3/4 kg 2 kg ತೊಗೊಬ ಸಾಕು ಅಂದಿದ್ದು. ಮೊನ್ನೆ ತಾನೇ ತಿಂದಿದ್ವಲ್ಲ, ಅದಕ್ಕೋಸ್ಕರ ಚಾಪ್ಸ್ ಮಾಡ್ತಾ ಇದ್ದೀವಿ. ಸಾಂಬಾರು ಮಾಡ್ತಾ ಇಲ್ಲ, ಗ್ರೀನ್ ಕಲರ್ ಗ್ರೇವಿ. ಇವಾಗ ನೋಡಿ ಆಲ್ರೆಡಿ ಮಳೆನೇ ಬಂದ್ಬಿಡ್ತು. ಅಲ್ಲಿ ಮೇಲ್ಗಡೆ ಎಲ್ಲ ಕುಡ್ಲು ಮತ್ತು ಪೊರ್ಕೆ ತಗೊಂಡು ಗುಡಿಸ್ತಾ ಇತ್ತು. ಬಿಕಾಸ್ ನಮ್ಮದು ಹಳೆ ಮನೆ ನೀರೆಲ್ಲ ಹೊಸ ಮನೆಗೆ ನೀರು ಬಂದು ಗೋಡೆ ಎಲ್ಲ ಫುಲ್ ಶೀತ ಹಿಡಿತಿತ್ತಲ್ವಾ, ಅಲ್ಲಿಗೆ ದೋಣಿ ಥರ ಹಾಕ್ಸಿ ನೀರು ವಾಟ ಮಾಡಿ ನೀರು ಸೈಡಲ್ಲಿ ಹೋಗೋ ಥರ ಮಾಡೋಕ್ಕೆ ಅಂತ ಹೇಳಿ ನಾವು ಆಚಾರ್ಯವ್ರನ್ನ ಕರ್ಕೊಬಂದಿರೋದು. ಬಟ್ ಅದೇ ಕಿಟಕಿದೆಲ್ಲ ಮೆಸ್ಸು ಕೂಡ ಹೊಡೆಸ್ಕೊತಾ ಇದ್ದೀವಿ. ಹಾಗೇ ಎಲ್ಲ ಕೆಲಸನೂ ಒಟ್ಟಿಗೆ ಆಗಲಿ ಅಂತೇಳಿ. ಆ ಮಂಚದ ಕಾಲೂ ಇಟ್ಟಿತ್ತು. ಮಂಚ ಮಾಡ್ಸೋಕೆ ದುಡ್ಡು ಇಲ್ವಂತ ನಮ್ಮ ಅಪ್ಪಾಜಿ ನೋಡೋಣ ಯಾವಾಗ ಮಾಡಿಸುತ್ತೋ ಮಾಡಿಸ್ಲಿ. ಮಂಚದ್ದೇನು ತಲೆ ಕೆಡಿಸ್ಕೊಳ್ಳಲ್ಲ, ಇವಾಗ ಇರವೇ ಸಾಕು. ಬಟ್ ಅದು ಮಾಡಿಸಿ ಸುಮಾರು ನಾನು PU ಇದ್ದಾಗ ಕಾಲ್ ಮಾಡಿಸಿಟ್ಟಿರೋದು. ಸದ್ಯಕ್ಕೆ ಯಾವುದೇ ರೀತಿಯಾದ ಡ್ಯಾಮೇಜ್ಗಳಾಗಿಲ್ಲ. ನೋಡಿ ಮಳೆ ಯಾವ ರೀತಿ ಬರ್ತೈತೆ. ನಮ್ಮ ಅಪ್ಪಾಜಿ ಇಳಿತೇನೋ ಅಪ್ಪ, ಮನೆ ಮೇಲೆ ಕತ್ತಿಟ್ಟು ಇಳ್ದಿರ್ಬೇಕೇನೋ. ಮಳೆ ಬಂದಿಲ್ಲ ಅಂದರೆ ಇವತ್ತು ಕೆಲಸ ಮಾಡೋರು. ಮಳೆ ಬಂತಲ್ವಾ, ಸ್ಟಾಪ್ ಮಾಡ್ತಾರೋ ಏನೋ. ಆ ಒಲೆ ಮೇಲೆ ಶಿಫ್ಟ್ ಮಾಡಿದೆ. ನಾನು ಬೆಳಗ್ಗೆಯಿಂದ ಎಷ್ಟು ಸಲ ಟೀ ಇಟ್ಟಿರ್ಬೋದು ಹೇಳಿ. ಇದು 3ನೇ ಸಲ ಟೀ ಇಡ್ತಿರೋದು ಫ್ರೆಂಡ್ಸ್. ನಂಗೂ ಟೀ ಇಟ್ಟು ಟೀ ಮೇಲೆ ಬೇಜಾರು ಹೋಗ್ಬಿಟ್ಟೈತೆ. ಇವಾಗ ಟೀ ಕುಡಿಯಲ್ವಲ್ಲ, ಹಂಗಾಗಿ ಇಡೋಕ್ಕೂ ಬೇಜಾರಪ್ಪ. ಇದು 4ನೇ ಸಲ ಇಡ್ತಾ ಇರೋದು ಟೀನ. ಈಗ ಮಾತಾಡ್ಕೊಂಡು ಅದೆಷ್ಟು ಸ್ಪೂನ್ ಸಕ್ಕರೆ ಹಾಕ್ತೆ ಅಂತಲೂ ಗೊತ್ತಿಲ್ಲ. ಮಳೆಗೂ ಅದಕ್ಕೋದು ಎಷ್ಟು ಸಲ ಟೀ ಕುಡಿತಾರೋ ಗೊತ್ತಿಲ್ಲ. ಫ್ರೆಂಡ್ಸ್, ಚಿಕನ್ ಒಂದು ಲೆವೆಲ್ಗೆ ಬೆಂದಿದೆ, ಅಂದರೆ ಇನ್ನೂ ಬೇಯಬೇಕು. ಒಂದು 50% ಬೆಂದಿದೆ. ನಾನು ರೆಸಿಪಿನ ತೋರಿಸಿಲ್ಲ, ಯಾಕಂದರೆ ಆಲ್ರೆಡಿ ನನ್ನ ಹಳೆ ವೀಡಿಯೋಸಲ್ಲಿ ರೆಸಿಪಿನ ತೋರಿಸಿದ್ದೀನಿ. ಸೊ ರಿಪೀಟೆಡ್ ಕಂಟೆಂಟ್ ಆಗುತ್ತೆ. ತೋರಿಸಿದ್ದನ್ನೇ ಮತ್ತೆ ತೋರಿಸ್ಬಾರ್ದು ಅಂತೇಳಿ ರೆಸಿಪಿನ ತೋರಿಸ್ತಾ ಇಲ್ಲ. ಮನೇಲಿ ಆಚಿ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಆಯಿತು. ಇದನ್ನು ಸ್ವಲ್ಪ ಹಾಕಿದ್ದೀನಿ, ಅಂದರೆ ಒಂದು 1/4 ಭಾಗದಷ್ಟು ಹಾಕಿದ್ದೀನಿ, ಇರಲಿ ನೋಡೋಣ ಅಂತ. ಇದೆಲ್ಲ ಬೆಂದ ಮೇಲೆ ಗೊತ್ತಾಗುತ್ತೆ ಟೇಸ್ಟ್ ಹೇಗಿರುತ್ತೆ ಅಂತ. ನಾರ್ಮಲಿ ಇಲ್ಲಿ ಮನೇಲಿ ಏನು ಹಾಕೋತೀವಿ ಅದೇ ಮಸಾಲೆ ಐಟಮ್ಸ್ನ ಹಾಕಿ ಮಾಡಿದ್ದೀನಿ. ಅಲ್ಲಿ ಕೆಲಸ ನಡೀತಾ ಇದೆ, ಮನೆ ಕೆಲಸ. ಬನ್ನಿ ನೋಡೋಣ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ. ಬರ್ತಾ ಇದ್ದೀನಿ. ಭಾಳ ಕೆಲಸ ಮಾಡ್ತಾವ್ರೆ. ಇಲ್ಲಿ ಹಂಚೆಲ್ಲ ತೆಗೆದುಬಿಟ್ಟವ್ರೆ. ನಮ್ಮಮ್ಮ ಕರಿತೈತೆ, ಹೋಗ್ಬೇಕು. ಏನು ಹೇಳು, ಇವು ಉದ್ದಕ್ಕವ ಇವಾ ದಪ್ಪುದು ಇಲ್ಲಿ ನಿಲ್ಸಿರವ ಕೆಳಗಿರವ ನಿಲ್ಸಿರೋದಾ ತಾಳು. ನಮ್ಮನೆ ಏನು ಓಡೋಕೈತೆ ಇಲ್ಲ ಫ್ರೆಂಡ್ಸ್, ಹೊಸಿ ಗಲೀಜಾಗಿಲ್ಲ. ನೀನೇನಮ್ಮ ಟಾಪಲ್ಲಿದೆಯಾ ಅಮ್ಮ? ಆಮೇಲಿಂದ ಹಂಚು ಸೇರಿಸ್ತೀರಾ? ಹಂಚಲಂತ ಒಳಗಡೆ ಬೆಳಕು ಕಾಣ್ತಾ ಇದೆ. ಟೈಮ್ ಎಷ್ಟು ಅಮ್ಮ? 12 ಗಂಟೆ. ಅನ್ನ ಈಗಲೇ ಮಾಡೋಣ ಸಾಕ? 1.5 ಪಾವು ಹಾಕ್ಬಿಟ್ಟು ಬರ್ತೀನಿ. ಅನ್ನ ಆಯ್ತೈತೆ. ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ದು. ಸೊ ಇಡ್ಲಿಗೆ ಚಿಕನ್ ಚಾಪ್ಸು ಸಖತ್ತಾಗಿರ್ತದೆ ಕಾಂಬಿನೇಷನ್ನು. ಇವಾಗ ತಿಂತಾ ಇದ್ದೀವಿ. ಬೆಳಕು ಅಂದರೆ ಬೆಳಕು. ಏನಕ್ಕೆ ಗೊತ್ತಾ, ಇಲ್ಲಿ ಬೆಳಕು ಹಂಚು ತೆಗ್ದಾಕ್ಬಿಟ್ಟವ್ರೆ. ಇದನ್ನು ವಾಟ ಕೊಡ್ತಾವ್ರಲ್ವಾ ಸಜ್ಜಕ್ಕೆ, ಹಾಗಾಗಿ ನಾನು ಇಲ್ಲೇ ಎಲ್ಲಾದರೂ ಕೂತ್ಕೊಬಿಡ್ತೀನಿ. ಇಲ್ಲಿ ಧೂಳು, ಹಾಲಲ್ಲಿ ಧೂಳು. ಅದಕ್ಕೋಸ್ಕರ ಇಲ್ಲಿ ರೂಮಲ್ಲಿ ಕೂತ್ಕೊಂಡು ಇವಾಗ 2 ಇಡ್ಲಿ ಹಾಕ್ಕೊಂಡಿದ್ದೀನಿ. ತಿಂದ್ಬಿಟ್ಟು ಸ್ವಲ್ಪ ಕೆಲಸಗಳಿದ್ದಾವೆ, ಮಾಡ್ಕೊಳ್ಳೋಣ. ಬೇಡ ಹಂಗೆ ಬಿಡು. ನಾನು ಮಳೆ ಬಂದಿದ್ದು ನೋಡಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ನಿಂತೋಯ್ತಾರೆ. ಹ್ಞೂ ಅಲ್ಲ, ಸರಿಯಾಗಿ ಹೋಯ್ತು. ಒಂದು 10 ನಿಮಿಷ ಹಿಡ್ಕೋಬೇಕಾ? ಅಲ್ಲ ನಮ್ಮನೆ ಎಲೆ ಹೊಂಬಿನ ಗಿಡ ಆಯ್ತಲ್ವ, ವೀಳ್ಯದೆಲೆ,
ಅದನ್ನು ಕೊಡಿ, ಅದಕ್ಕೆ ಬೇರು ಅಂದರೆ ಬೇರಲ್ಲ ಹೊಂಬೆನೇ ಇದು, ಕಡ್ಡಿ ಕಿತ್ಕೊಡಿ ಅಂತ. ನಮ್ಮ ಅತ್ತೆ ಅವ್ರ ಮನೆ ಗದ್ದೆ ಹತ್ರ ಇರೋದ್ರಿಂದ ಅವ್ರಿಗೆ ಜಾಗ ಐತೆ ಫುಲ್ಲು ಹಿಂದೆ ಮುಂದೆ, ಅಲ್ಲೆಲ್ಲ ನೆಟ್ಕೋಬೋದು. ಅದಕ್ಕೋಸ್ಕರ ನಮ್ಮ ಅಪ್ಪಾಜಿ ಮೇಲೆ ಹತ್ತಿತ್ತಲ್ವ, ಮನೆ ಕೆಲಸ ಮಾಡ್ತಿದ್ರಲ್ವ, ಹಾಗೆ ಅಲ್ಲೇ ಪಕ್ಕದಲ್ಲೇ ಎಣ್ಣೆ ಹಾಕೊಂಡು ಹತ್ತಿ ಎಲೆ ಹೊಮ್ಮನ ಕುಯ್ಕೊಡ್ತು. ಫುಲ್ಲು ಇಷ್ಟು ಉದ್ದ ಇದೋ, ನನಗಿಂತ ಉದ್ದ ಇದೋ 2 ಹೊಮ್ಮನ. ಅದನ್ನು ನಮ್ಮಮ್ಮ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತೈತೆ. ಈ ಥರ ಗೇಣು ಬರುತ್ತಲ್ಲ, ಆ ಗೇಣಿಗೆ ಕಟ್ ಮಾಡಿ ನೆಡೋದಂತೆ. ನೆಟ್ಬಿಟ್ಟು ಮಾಮೂಲಿ ತಿಪ್ಪೆ ಗೊಬ್ಬರ ಬರುತ್ತಲ್ಲ ಅದನ್ನು ಹಾಕೋದು. ಅದು ಮಾಮೂಲಿ ಚಿಗುರುಕೊಂಡು ಒಪ್ಕೊಂಡು ಹೋಯ್ತದೆ. ಹಾಗೆ ನಮ್ಮ ಅವ್ವಂಗೂ ವೀಳ್ಯದೆಲೆ ಕುಯ್ಕೊಬಂದು ಕೊಟ್ಟರು. ಲೇಡೀಸ್ ಮುಟ್ಬಾರ್ದು ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಹೊಮ್ಮನ ನಮ್ಮ ಅಪ್ಪಾಜಿ ಕೈಲೇ ಕುಯ್ಯಿಸ್ತು. ನಮ್ಮ ಅಮ್ಮನ ಕುಯ್ಯಬೇಡ ಅಂದೆ. 5:23 ಆಗಿದೆ. ಮಳೆ ಬಂದಿತ್ತು ಹೋಗಿದೆ, ನೀವು ನೋಡ್ತಾ ಇರ್ಬೋದು. ಗಾರೆ ನೆಲೆಲ್ಲ ಫುಲ್ ತ್ಯಾವಾಗ್ಬಿಟ್ಟೈತೆ. ಸ್ವಲ್ಪ ಬಿಸಿಲು ಐತೆ, ಒಂಥರ ಎಳೆ ಬಿಸಿಲು ಥರ ಕೂತಿದ್ದೀನಿ. ಋತು ಬಂದರು ಒಂದು ಸ್ವೀಟ್ ತಿಂಗಳು, ಕೈ ಕಾಲು ತೊಳ್ಕೊಂಡು. ಇವಾಗ ಕೊಬ್ಬರಿ ಮಿಠಾಯಿ ಥರ ಕೂಗೋಳೆ. ನನಗೊಂದು ಅವಳಿಗೊಂದು. ಕ್ಯಾಶ್ ಇರಲಿಲ್ಲ, ಅದಕ್ಕೆ ಹೋಗೋಲ್ಲಿ ಫೋನ್ಪೇ ಮಾಡ್ತದೆ ನಮ್ಮಮ್ಮ 10 ರೂಪಾಯಿ ಅಂತ ಹೇಳು ಕೊಡ್ತಾರೆ ಅಂದೆ. ಸರಿ ಅಂತೇಳಿ ಹೋಯ್ತಾ ಅವಳೆ. ಇವತ್ತೇನೋ ಯೂನಿಫಾರ್ಮ್ದು ಅಳತೆ ತೊಗೊಂಡ್ರಂತೆ, ಅದು ಬೇರೆ ಅಮೌಂಟ್ ಹಾಕಬೇಕು. ಇನ್ನು ಬುಕ್ಸ್ದು ಹಾಕಿಲ್ಲ, ಬುಕ್ಸ್ದು ಹಾಕಬೇಕು. ಇವಾಗ ಅಮ್ಮ ಅಲ್ಲಿ ಕೂತೈತೆ, ಟೀ ಇಡಬೇಕು ಅಮ್ಮ ಎದ್ದು ಬಂದಮೇಲೆ. ಪಾಪ ಅಂಗಡಿಗೆ ಹೋದ್ಲು, ಒಳಗಡೆ ಕೂತೈತೆ, ನಾನು ಬಾಗಿಲಲ್ಲಿ ಕೂತಿದ್ದೀನಿ. ನೋಡೋಣ, ಕೃತನ್ ಕೇಳಿದೆ ಅಳತೆ ಹೆಂಗೆ ತೊಗೊಂಡ್ರು ಅಂತ. ಹಿಂಗೆ ಅಂತ ಹೇಳ್ತಾ ಇದ್ಲು. ಇನ್ನೊಂದು ಸಲ ಕೇಳ್ತೀನಿ, ನೀವು ನೋಡಿವ್ರಿ ಎಷ್ಟು ಕ್ಯೂಟಾಗಿ ಹೇಳ್ತಾಳೆ ಅಂತ. ಅವಳು ಬರಲಿ ಅವಳು. ಯಾರು ಆಮೇಲೆ ನೋಡಿದ್ರ, ಫೋನ್ ನೋಡಿದ್ರಾ? ಹಾಕಿದೆ, ಕೊಡು. ನಿಮ್ಮದು ಕೊಬ್ಬರಿ ಮಿಠಾಯಿ ತಗೋತೀನಿ ಅಂದೆ, ಕೊಡು. ನಂಗೆ ಗೊತ್ತಿಲ್ಲ, ಇದು ನಂದು. ನೀನು ಹಾಲ್ಕೋತೀನಿ, ನನಗೆ ಇದು ಕೊಬ್ಬರಿ ಮಿಠಾಯಿ. ಇದು ಅಳತೆ ಹೆಂಗೆ ತಗೊಂಡ್ರು ಯೂನಿಫಾರ್ಮ್ಗೆ ಇವತ್ತು? ಹೆಂಗೆ ಹೇಳು. ದೂರ ನೀಚು, ಅಲ್ಲಿ ನೀಚು ಕಾಣಿಸ್ತೇನೆ. ಡ್ರೈನೇಜ್ ಅದೇ ಈ ಕಡೆಗೆ ಬಾ. ಈಗ ಹೇಳು. ಹಂಗಂಗೆ ತಗೊಂಡ್ರಾ? ಆಮೇಲಿಲ್ಲ ಹಂಗೆ ಯೂನಿಫಾರ್ಮ್ ಅಳತೆ ತಗೊಂಡ್ರಾ? ನಿನ್ನ ಹೆಸರು ಕೇಳಿದ್ರಾ? ಏನಂದೆ? ಯಾವ ಊರು ಅಂದೆ? ಮುಂಡೂರ ನೀನು? ಮುಂಡೂರ್ಲೆ ನೀನು? ಹಾಂ, ಮುಂಡೂರು. ನೀರು ಮುಂಡೂರಾ? ನೀನು ಮುಂಡೂರಲ್ಲ ಕಂಚಿನು? ನೀನು ಮುಂಡೂರಲ್ಲ. ಇನ್ನೇನು ಹಂಗಂತೀಯ? ಹಂಗಂತಿದೆ. ಚೆಲ್ಲಿ ಬೇಡ ಚಿನ್ನ, ದುಡ್ಡು ಕೊಟ್ಟಿಲ್ವಾ ಹಾಲ್ಕೋವ್ಗೆ? ದುಡ್ಡು ಬುಟ್ಟ ಚಿನ್ನ ನೋಡವ, ಹುಡುಡಿ ಮಾಡಾಕೋದ್ಲು ಕಣವ. ಇವಾಗ ನಾನು ಮಶ್ರೂಮ್ ಫ್ರೈ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ, ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ತೆ. ನೋಡಿ, ಇವಾಗ ಸಾಸಿವೆ ಹಾಕಿದ್ದೀನಿ, 4-5 ಕರಿಬೇವು ಎಲೆ ಹಾಕ್ತಾಯಿದ್ದೀನಿ. ಹಿಂದೆ ನಿಂತಿದ್ದೀನಿ ಹಾರುತ್ತೆ ಅಂತ ಹೇಳಿ. ಇದು ಸಿಂಪಲಾಗಿ ಮಾಡ್ಕೊತಾ ಇರೋದು, ಅಂದರೆ ಮಶ್ರೂಮ್ ಸ್ವಲ್ಪನೇ ಇದೆ. ಹಾಗೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ನನಗೆ ಬೆಳ್ಳುಳ್ಳಿ ಅಂದರೆ ತುಂಬ ಇಷ್ಟ, ಆ್ಯಂಡ್ ಟೇಸ್ಟು ಕೂಡ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಫ್ರೈ ಆಗೇ ಹೋಯ್ತು ಬೇಗ. ನೋಡಿ, ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿನ ಗೋಲ್ಡ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಆಯಲಲ್ಲಿ. ಈ ಥರ ಜಾಸ್ತಿ ಏನು ಐಟಮ್ಸ್ ಹಾಕ್ತಾಯಿಲ್ಲ ನಾನು, ಬಿಕಾಸ್ ಮಶ್ರೂಮು ಕೂಡ ಕಡಿಮೆ ಇದೆ. ಹಾಗೆ ನಾನು ಒಬ್ಳಿಗೆ ಬೇಗ ಫಾಸ್ಟಾಗಿ ಆಗೋ ಥರ ಮಾಡ್ಕೊತಾ ಇದ್ದೀನಿ. ಮಶ್ರೂಮ 4-5 ಥರನೇ ನೀವು ಫ್ರೈ ಮಾಡ್ಕೊಬೋದು, ಡಿಫ್ರೆಂಟಾಗಿ. ಯಾವ ರೀತಿ ಮಾಡಿದ್ರೂ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿನ. ಇವಾಗ ಉಪ್ಪಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಎಲ್ಲ ಕಡೆ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಅಡುಗೆ ಮಾಡಿದ್ರೆ ಇದೇ ಸೌಂಡು, ಒಗ್ಗರಣೆದೇ ಸೌಂಡು. ಇವಾಗ ಇದಕ್ಕೆ ಖಾರದ ಪುಡಿ, ಅಂದರೆ ಬೆರೆಸಿರೋ ಖಾರದ ಪುಡಿ, ಸಾಂಬಾರದ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಬೆರೆಸಿರೋದನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳೋಣ. ಖಾರದ ಪುಡಿ ಖಾರ ಆಗಿದೆ, ಅದಕ್ಕೆ ಇಷ್ಟು ಹಾಕ್ಕೊತಾ ಇದ್ದೀನಿ. ದೊಡ್ಡ ಸ್ಪೂನು. ನಿಮಗೆ ಅಡುಗೆ ಮಾಡೋರು ಗೊತ್ತಿರುತ್ತಲ್ವ ಅಳತೆ ಎಲ್ಲ ಎಷ್ಟು ಹಾಕ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಒಬ್ಬೊಬ್ಬರು ಮನೆ ಖಾರದ ಪುಡಿ ಒಂದೊಂದು ಡಿಫ್ರೆಂಟ್ ಇರುತ್ತೆ. ಖಾರ ಇರುತ್ತೆ, ಸ್ವಲ್ಪ ಮೀಡಿಯಮ್ ಖಾರ ಇರುತ್ತೆ, ಆ ಥರ.
ನಾವು ಯಾವ ಥರ ಬಿಡಿಸಿರ್ತೀವಿ ಆ ರೀತಿ ಹೋಗುತ್ತೆ. ನಮ್ಮನೆ ಖಾರದ ಪುಡಿ ಅಂತೂ ಸಖತ್ತಾಗಿ ಖಾರ ಆಗೈತೆ, ಸ್ವಲ್ಪ ಹಾಕಿದ್ರೂ ಕೂಡ ಖಾರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇವಾಗ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಮಶ್ರೂಮ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫ್ರೈ ಆಗಲಿ ಒಂದು 2 ಮಿನಿಟ್ಸು. ಇವಾಗ ಆಲ್ರೆಡಿ ಕ್ಲೀನ್ ಮಾಡಿ ಸೋಸ್ಬಿಟ್ಟು ತೊಳೆದು ನೀರೊಳಗಡೆ ಹಾಕಿಟ್ಕೊಂಡಿರೋಂತಹ ಮಶ್ರೂಮ್ನ ಹಾಕೊಳ್ಳೋಣ. ಇದು ನಾಟಿ ಮಶ್ರೂಮು, ಅಂದರೆ ಹಳ್ಳಿ ಕಡೆ ಸಿಗುತ್ತಲ್ಲ ಗದ್ದೆ ಹತ್ರ, ಅದು ಯಾವುದೇ ರೀತಿ ಫಾರಮ್ಮು ಅಥವಾ ಪ್ಯಾಕೆಟಲ್ಲಿ ಬರೋವಂತಹ ಮಶ್ರೂಮ್ ಅಲ್ಲ. ಅದರಲ್ಲೂ ಕೂಡ ಮಾಡ್ಬೋದು, ಬಟ್ ಅದು ಏನು ಬರುತ್ತೆ ಟೇಸ್ಟು, ಅದಕ್ಕೆ 4ರಷ್ಟು ಟೇಸ್ಟು ಈ ಅಣಬೆಲಿರುತ್ತೆ. ಇದು ಸೀಸನ್ನು, ಈಗ ಮಳೆ ಟೈಮಲ್ಲಿ ಅಷ್ಟೇ ಬರೋದು. ಇದು ಒಂದೇ ಒಂದು ಮಶ್ರೂಮ್ ಇರೋದು. ಕೆಲವೊಂದು ಸಲ 1, 2, 3 ಆ ಥರ ಸಿಗುತ್ತೆ, ಕೆಲವೊಂದು ಸಲ KG ಗಟ್ಟಲೆ ಸಿಗುತ್ತೆ. ಇವತ್ತು ಒಂದು ದೊಡ್ಡದು ಮಶ್ರೂಮ್ ಸಿಕ್ಕಿತ್ತು ಗದ್ದೆ ಹತ್ರ, ಅದನ್ನು ಅಪ್ಪಾಜಿ ತಂದಿದ್ರು, ಅದರಲ್ಲಿ ಮಾಡ್ತಾ ಇರೋದು ಇದು ನೋಡಿ. ಇವಾಗ ಆಲ್ರೆಡಿ ನಾವು ಉಪ್ಪನ್ನ ಹಾಕ್ಕೊಂಡಿರ್ತೀವಲ್ವ, ಮತ್ತೆ ಬೇಕಾದರೆ ನೀವು ಟೇಸ್ಟನ್ನ ನೋಡಿ ರುಚಿಗೆ ತಕ್ಕಷ್ಟು ಹಾಕ್ಕೋಬೋದು. ನೀರು ಹಾಕಿ ನಾವು ಫ್ರೈ ಮಾಡೋದು ಬೇಡ, ಆಯಲಲ್ಲೇ ನೀಟಾಗಿ ಕಡಿಮೆ ಉರಿಲಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ತಾ ಇದ್ದೀರಲ್ವ, ಆಲ್ಮೋಸ್ಟ್ ಆಗಿದೆ. ಸ್ವಲ್ಪ ಹಿಡಿತಾ ಇತ್ತು, ಅದಕ್ಕೋಸ್ಕರ ಬೇಯಲಿ ಅಂತೇಳಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ತುಂಬ ಈಸಿ ರೆಸಿಪಿ. ನಾನಿವಾಗ ಇದನ್ನು ಮಾಡಿಕೊಂಡು ಪಟ ಅಂತ ತಿಂದ್ಬಿಡ್ತೀನಿ. ಎಷ್ಟೊತ್ತು ತಿಂತೀನಪ್ಪ ಅಂತ ಅನ್ನಿಸ್ತೈತೆ. ನೀವು ಮನೇಲಿ ಟ್ರೈ ಮಾಡಿ. ಇದನ್ನು ಡಿಫ್ರೆಂಟಾಗಿ ಮಾಡ್ತಾರೆ, ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಅಣಬೆನ. ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಂಡು ತಿನ್ಬೋದು. ನಾನು ಒಬ್ಳಿಗೆ ಈಸಿ ಆಗಲಿ ಅಂತೇಳಿ ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಪಟಾಪಟ್ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದು ಫೈನಲಿ ಆಯಿತು. ಇವಾಗ ಸರ್ವ್ ಮಾಡ್ಕೊಳ್ಳೋದಷ್ಟೇ ಬಾಕಿ ಇದೆ. ಗಮ್ ಅಂತ ಸ್ಮೆಲ್ ಬರ್ತೈತೆ. ಸಾಸಿವೆ ಹಾಕೋಬೇಕಾ ಫ್ರೈಗೆ ಅಂತ ಅನ್ನಿಸ್ಬೋದು, ಆ್ಯಕ್ಚುಲಿ ಹಾಕೋಬಾರ್ದು. ನನಗೆ ಏನು ಪರ್ಸ್ನಲಿ ಸಾಸಿವೆ ಇಷ್ಟ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ಹಾಕ್ಕೊಳ್ದೆ ಹೋದ್ರೂ ನಡೆಯುತ್ತೆ. ಕೆಲವೊಬ್ರು ಇಷ್ಟ ಇದೆ ಅಂತೇಳಿ ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊತಾರಲ್ಲ, ಅದೇ ರೀತಿ. ಇವಾಗ ಆಲ್ರೆಡಿ ಇಡ್ಲಿ ಇಟ್ಕೊಂಡಿದ್ದೀನಿ, 2 ಇಡ್ಲಿ ಇತ್ತು. ಸೊ ಇಡ್ಲಿಗೆ ಇದು ಗ್ರೇವಿನ ಹಾಕ್ಕೊಳ್ಳೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ ಅಲ್ವಾ ನೋಡೋಕ್ಕೆ. ಹಾಗೆ ತಿಂದ್ಬಿಡೋಣ, ಟೇಸ್ಟು ಕೂಡ ನೋಡೋಣ. ಇವಾಗ ತಿಂತಾ ಇದ್ದೀನಿ. ಇಲ್ಲಿ ನೋಡಿ ಏನು ಸಖತ್ತಾಗಿ ಬಂದೈತೆ. ಇಡ್ಲಿ ಇತ್ತು ಅಂತೇಳಿ ಇಡ್ಲಿಗೆ ತಿಂತಾ ಇದ್ದೀನಿ, ಇಲ್ಲಾಂದರೆ ಬರಿದ್ದೇ ತಿಂದಿವೆ ನಾನು. ಸಖತ್ತಾಗೈತೆ. ಒಂಥರ ಚಿಕನ್ ತಿಂದ್ರೂ ಈ ಥರ ಆನಂದ ತೃಪ್ತಿ ಸಿಗಲ್ಲ, ಆ ಲೆವೆಲ್ಗೈತೆ. ಚಿಕನ್ ಮಟನ್ ತಿಂದರೂ ಕೆಲವೊಂದ್ಸಲ ಇಷ್ಟು ಖುಷಿ ಆಗಲ್ಲ, ಆ ಥರ ಇದೆ. ಸಖತ್ತಾಗಿದೆ. ಕುಳಿತೋಚೆ ಕಡೆ ಕಿರ್ಚಾಡ್ತಿದ್ದಾಳೆ, ಅದನ್ನು ಇಗ್ನೋರ್ ಮಾಡಿ. ಒಂಥರ ಬೆಣ್ಣೆ ತಿಂದಂಗೆ ತಿಂತಾ ಇದ್ರೆ ಬೆಣ್ಣೆ ತಿನ್ನೋಂಗೆ ಒಳಗಡೆ ಹೋಗ್ತಾ ಇರುತ್ತೆ, ಸುಯಿ ಅಂತ. ಸಖತ್ತಾಗೈತೆ. ಇದನ್ನು ತಿಂದು ಒಂದು ಮಶ್ರೂಮ್ಗೆ ಇಷ್ಟ ಆಗಿದೆ ಗ್ರೇವಿ ನೋಡಿ. ಒಂದು ಮಶ್ರೂಮ್ ಅಷ್ಟೇ ತಿಂದು ಖಾಲಿ ಮಾಡಿ ಮತ್ತೆ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ. ತಿಂದು ಇಷ್ಟನ್ನ ಮುಗಿಸ್ಬಿಡ್ತೀನಿ. ನಮ್ಮ ಅಪ್ಪಾಜಿ ಕಡಲೆಕಾಯಿ ತಂದೆ 2 ದಿನ ಆಗಿತ್ತು. ಅದನ್ನು ಏನು ಮಾಡ್ತು ಅಂದರೆ ನಮ್ಮಮ್ಮ ಬೇಯಿಸ್ತು. ನನಗೆ ಆಲ್ರೆಡಿ ನಿದ್ದೆ ಎಳಿತಾ ಇತ್ತು ಅಂತ ಹೇಳ್ಬೋದು. 7:30ಗೇನೆ ನಮ್ಮ ಅಪ್ಪಾಜಿನೂ ಹೊರಗಡೆ ಹೋಗಿತ್ತು. ಬಂತು ಕಡಲೆಕಾಯಿ ತಿಂತಾ ಇದ್ದರೆ ನಮ್ಮ ಪಾಪು ಏನು ಮಾಡೋದು ಅಂದರೆ ಇಟ್ಬಿಡೋಳು. ಇಷ್ಟೇ ಸಣ್ಣ ಕಡಲೆಕಾಯಿ ತಿನ್ನಿ ಅಂದ್ಬಿಟ್ಟು ಈ ಬೋಸಿ ಎಲ್ಲ ಇಟ್ಟಿದ್ಲು. ಆಮೇಲೆ ನಮ್ಮ ಅಪ್ಪಾಜಿಗೂ ಎಕ್ಸ್ಟ್ರಾ ಒಂದು ಬಟ್ಲಲ್ಲಿ ಎತ್ತಿಟ್ಟಿದ್ದು, ಅದನ್ನು ಅವ್ರ ತಾತಂಗೆ ತಂದು ಕೊಡ್ತಾ ಇದ್ದಾಳೆ. ನೀವು ನೋಡ್ಬೋದು ತುಂಬ ಕೀಟ್ಲೆ ಮಾಡ್ತಾಯಿದ್ಲು ನೋಡಿ. ಎಲ್ಲನೂ ತೊಗೊಂಡೋಗ್ತಿದ್ದಾಳೆ ಅಡುಗೆ ಮನೆಗೆ. ನಾವು ಎಲ್ಲಿ ತಿನ್ಕೊಬಿಡ್ತೀವಿ ಅಂತ ಹೇಳಿ ಎಲ್ಲಿ ಹೋದ್ರೂ ಆ ಬೋಸಿನ ತಗೊಂಡು ಓಡೋಗ್ತಾ ಇದ್ಲು. ಆಲ್ರೆಡಿ 8 ಕಾಲಾಗಿತ್ತು. ಮುದ್ದೆ ಮಾಡಿದೆ, ಅಪ್ಪಾಜಿಗೂ ಅಮ್ಮಂಗೂ ಹಾಕ್ಕೊಟ್ಟೆ. ಚಿಕನ್ ಇತ್ತಲ್ವ ತಿಂತಾ ಇದ್ದಾರೆ. ಧಾರಾವಾಹಿ ಅಥವಾ ನ್ಯೂಸ್ ನೋಡಿಕೊಂಡು ಅವ್ವನ ಊಟ ಮಾಡ್ತಾಯಿತ್ತು. ಕೃತದ ಊಟ ಆಯಿತು. ಮಲ್ಗೋಣ ಅಂತ ಹೇಳಿ ರೂಮ್ಗೆ ಹೋಗ್ತಾಯಿದ್ದು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.